ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವೀಗ ಡ್ರೈವಿಂಗ್ ಕ್ಲಾಸಿಗೆ ಹೊಂಟೇವಿ. 5ನೇ ದಿನ ಐತಿ ನಮ್ದು ಇವತ್ತು ಡ್ರೈವಿಂಗ್ ಕ್ಲಾಸ್. ಇವತ್ತು ನೀರು ಬಂದಿದ್ದು ಅಕ್ಕ ಎಲ್ಲ ಗಡ್ಬಡಾಗೆ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಸಹನಾ ಅಕ್ಕನೂ ಫೋನ್ ಮಾಡಿವಳು. ಈಗ ಆಕೆಯು ಬರಾಕತ್ತಾಳಂತ. ನಾನು ಗೇಟ್ ಕಡೆ ಬಂದು ವೇಟ್ ಮಾಡಾಕತ್ತೇನೆ. ಆಕಿನ ಹಾದಿ ಕಾಯಕತ್ತೇನೆ. ಆಕೆ ಇನ್ನೂ ಬಂದೇ ಇಲ್ಲ. ಆಕೆ ಬಂದಳಂದ್ರೆ ಹತ್ತಿ ಹೋಗೋದಷ್ಟೇ ಈ ಕೆಲಸ. ಅಕ್ಕನೂ ಬರಾಕತ್ತಾಳು. ಇನ್ನು ನಾವು ಬೈಕ್ ಹತ್ತೆ ಹೋಗ್ತೇವೆ. ನಿಮ್ಗೆ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ನಾವು ಡ್ರೈವಿಂಗ್ ಸ್ಕೂಲಿಗೆ ರೀಚ್ ಆದವು. ಇಲ್ಲಿ ಒಳಗೆ ನಮ್ಗೆ ಒಂದೊಂದು ಕಾರ್ಡ್ ಕೊಟ್ಟಿರ್ತಾರೋ. ಅದ್ರೊಳಗೆ ಅವರು ನಮ್ಗೆ ನಾವು ಎಷ್ಟು ದಿನ ಹೋಗಿರ್ತೀವಿ ಅನ್ನೋದನ್ನು ಎಂಟ್ರಿ ಮಾಡಿ ಕೊಡ್ತಾರೋ. ನಮ್ದು ಅಟೆಂಡೆನ್ಸ್ ಬುಕ್ ಅಂತ ಅನ್ಕೋಬೋದು ನಾವು ಇದಕ್ಕೆ. ಯಾವ ಕಡೆ ಕರ್ಕೊಂಡು ಹೋಗ್ತಾರೆ ಇವತ್ತು? ನೋಡಿ ಸರ್. ಬರೇ ರೈಟ್ ಹೋಗಿ ಕ್ಲಚ್ ಒತ್ತಾಗಬೇಕು. ಅವಾಗ ಯಾರನೇ ಮುಂದೆ ಬಂದ್ರೆ ನೀವು ಸ್ಲೋ ಮಾಡ್ತೀರ, ಅವಾಗ ಗೇರ್ ಚೇಂಜ್ ಮಾಡಾಕಬೇಕು. ಅವಾಗ ಕ್ಲಚ್ ಒತ್ತಾಗಬೇಕು. समझ रहे हो? समझ रहे हो आप? समझ रहे हो? ಇವತ್ತು ಫಸ್ಟ್ ಡ್ರೈವಿಂಗ ಅಕ್ಕ ತೊಗೊಂಡ್ಳು. ಆಕೆ ಹೋಗೋ ಮುಂದೆ ಹೊಡಿತಾಳು. ಒಂದು ಕ್ಲಾಸಿಗೆ ಒಬ್ಬರಿಗೆ 8 ಕಿಲೋಮೀಟ್ರ್ ಇರ್ತೈತಿ. ಅಕ್ಕ ಹೋಗೋ ಮುಂದೆ 8 ಕಿಲೋಮೀಟ್ರ್ ಹೊಡಿತಾಳು. ರಿಟರ್ನ್ ಬರ್ಬೇಕಂದ್ರೆ ನಾ 8 ಕಿಲೋಮೀಟರ್ ಹೊಡಿತೀನಿ. ಈಗ ನೋಡಿ, ವ್ಯಾಬ್ರೇಷನ್ ಆಗೋದಕ್ಕೆ ಸ್ಲೋ ಕ್ಲಚ್ ಬಿಡೋದ್ರಿ. ವ್ಯಾಬ್ರೇಷನ್ ಆದ್ರೆ ಹೋಲ್ಡ್ ಮಾಡೋದ್ರಿ. ಅಲ್ಲೇ ಚಲೋ ಇತ್ತು ಕ್ಲಚ್ ಅಷ್ಟೇ ಬಿಡಿ. ಸಾಕು ಸಾಕು. ವ್ಯಾಬ್ರೇಷನ್ ಆದ್ರೆ ಬ್ರೇಕ್ ಹಿಡಿದಿರಲ್ಲ ನೀವು. ಹಿಡ್ದಿಲ್ರಿ ಬ್ರೇಕ್. ಮುಂದೆ ಹೆಂಗೆ ಇದು ಬ್ರೇಕ್ ಹಿಡ್ದಿರಿ. ವ್ಯಾಬ್ರೇಷನ್ ಆಗೋದಿತ್ರಿ. ಈಗ ಇನ್ನೂ ಸ್ವಲ್ಪ ಬಿಡ್ರಿ ಕ್ಲಚ್. ಸಾಕು. ನೀವು ಬ್ರೇಕೇ ಹಿಡ್ದಿಲ್ಲ ನೋಡಿ, ಮುಂದೆ ಹೊಂಟೈತಿ ಗಾಡಿ. ಕ್ಲಚ್ ಅಷ್ಟೇ ಬಿಡ್ರಿ. ಸಾಕು. ವ್ಯಾಬ್ರೇಷನ್ ಆಗೋದಿತ್ರಿ ಗಾಡಿ. ಈಗ ಬರೀ ಬ್ರೇಕ್ ಅಷ್ಟೇ ಬಿಡೋದು. ಕ್ಲಚ್ ಹಂಗೆ ಹಿಡಿದ್ರಿ, ಬ್ರೇಕ್ ಅಷ್ಟೇ ಬಿಡೋದು. ಬ್ರೇಕ್ ಬಿಡ್ರಿ. ಲೆಫ್ಟ್ ತಗೋರಿ. ಈಗ ಬಿಟ್ಕೋದು ಸ್ಲೋ. ಲೆಫ್ಟ್ ತಗೋರಿ. ಇನ್ನು ಸ್ಟ್ರೇಟ್ ಮಾಡಿರಿ. ರೈಟ್ ತಗೋರಿ. ಹಂಗೆ ಇಂಡಿಕೇಟರ್ ರೈಟ್ ಸೈಡ್ ಹೋಗಿ ಹೋಗಿ. ಮತ್ತು ಕ್ಲಚ್ ಫುಲ್ ಹೋಗ್ತೀವಿ. ಅಲ್ಲಿ ಫಸ್ಟ್ ಗೇರ್ ಒಳಗೆ ಸೆಕೆಂಡ್ ಹಾಕಿರಿ. ಸ್ಲೋ ಬಿಡಿ. ಕ್ಲಚ್ ವಾಪಸ್ ಹೋಗ್ತೀರಿ. ಕ್ಲಚ್ ವಾಪಸ್ ಫುಲ್ಲು ಸ್ಲೋ ಬಿಡ್ರಿ. ಕ್ಲಚ್ ಬಿಡಿ. ಸ್ಲೋ ಸ್ಟಾರ್ಟ್. ಸ್ಲೋ ಬಿಡ್ರಿ. ಕ್ಲಚ್ ಸ್ಟೇಟ್ ಮಾಡಿರಿ. ಫಾಸ್ಟ್. ಸೆಕೆಂಡ್ ಗೇರ್ ಐತ್ರಿ. ಸ್ಟೇರಿಂಗ್ ಹಿಂಗೆ ಕ್ರಾಸ್ ಸೈಡ್ ಆಗ್ತದೆ. ಒನ್ ಲೈನ್
ಕ್ಲಾಸ್ ಮುಗಿಸ್ಕೊಂಡು ಬಂದು ನನ್ನ ಡೈಲಿ ಒಂದೊಂದು ಕಡೆ ಕರ್ಕೊಂಡು ಹೋಗ್ತಾರೋ. ಒಂದಿನ ಎಲ್ಲೂರು ರೋಡಿಗೆ, ಒಂದಿನ ಪಿರನ್ವಾಡಿ ಕಡೆ, ಒಂದಿನ ಅಂತೂ ಇಲ್ಲೇ ನಮ್ಮ ಮನೆ ಕಡೆನೇ ಕರ್ಕೊಂಡು ಬಂದಿದ್ರು. ಆದರೆ ಇವತ್ತು 5ನೇ ದಿನ ಆಯ್ತು ನಮ್ದು. ಇವತ್ತು ಪಿರನ್ವಾಡಿ ಕಡೆ ಕರ್ಕೊಂಡು ಹೋಗಿದ್ರು. ಆಮೇಲೆ ನಮ್ಗೆ ಸ್ಟಾರ್ಟಿಂಗ್ ಭಾಳ ಕನ್ಫ್ಯೂಷನ್ ಆಗತ್ತಿತ್ತು. ಫಸ್ಟ್ ಡೇ ಸೆಕೆಂಡ್ ಡೇದು ಗೇರ್ ಹಾಕಂದ್ಕೊಂಡೆ ನಾವು ಗೇರ್ ಕಡೆ ಹೊರಡೋಡಾಗತ್ತಿದ್ದು. ಆಮೇಲೆ ಕ್ಲಚ್ ಒತ್ತೋದ್ಲೇ ಗೇರ್ ಹಾಕಾಕತ್ತಿದ್ದು. ಅವಾಗ ಕ್ಲಚ್ ಒತ್ತೋದ್ಲೇ ಗೇರ್ ಹಾಕಿರಂತೂ ಗೇರ್ ಕುಂದ್ರಂಗೆ ಇಲ್ಲ. ಆಮೇಲೆ ಎಕ್ಸ್ಲೇಟ್ರ್ ಒತ್ತೋದಾಗ ಬ್ರೇಕ್, ಅದು ಸ್ವಲ್ಪ ಕನ್ಫ್ಯೂಷನ್ ಆಗತ್ತಿತ್ತು. ಈಗ ಒಂದು 5 ಡೇಸ್ ಆಯಿತು ಹೊಡ್ಯಾಕತ್ತ. ಈಗ ಕನ್ಫ್ಯೂಷನ್ ಏನೂ ಇಲ್ಲ. ಇವಾಗ ಗೇರ್ ಸೈಡ್ ನೋಡೋದ್ಲೇನ ಗೇರ್ ಹಾಕ್ತೀವಿ, ಗೇರ್ ಚೇಂಜ್ ಮಾಡ್ತೀವಿ, ಮತ್ತು ಕ್ಲಚ್ ಒತ್ತೋದು ಎಲ್ಲ ಇವಾಗ ಕರೆಕ್ಟಾಗಿ ಬರಾಕತ್ತೈತಿ.